ಸರ್ ಗೆಲುವಿಗೆ ಯಾವತ್ತು ಸಾಕಪ್ಪ ಅಂತ ಅನ್ಸಲ್ಲ, ಸೋತ ತಕ್ಷಣ ಸಾಕು ಅಂತ ಅನ್ಸಲ್ಲ ಸರ್. ಅದರಲ್ಲಿ ಏನಿದೆ, ಇನ್ನು ಕೆಲವ್ರ ಮಾತೇನು ಹೇಳಿದೆ ನಾನು ಅಂದರೆ, ಇಟ್ಸ್ ಅ ವೆರಿ ರೆಸ್ಪೆಕ್ಟ್ಫುಲ್ ಗೇಮ್. ದೃಷ್ಟಿಕೋನ ಅಂತ ಒಂದು ಹೇಳ್ತೀವಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ನಾವು ಯಾತಕ್ಕೆ ಆಡ್ತಾ ಇದ್ದೀವಿ ಅಂತ. ಇಲ್ಲೇನೋ ಸ್ವಾರ್ಥಗಳಿಂದ ಆಡಿದಾಗ ಬೇರೆ ಆಗುತ್ತೆ. ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಅಫ್ಕೋರ್ಸ್ ಕ್ರಿಕೆಟ್ ನಾವು ತುಂಬ ಪ್ರೀತಿಸೋದ್ರಿಂದ ಆಡ್ತಾ ಇದ್ದೀವಿ, ಪ್ಯಾಷನಿಂದ ಆಡ್ತಾ ಇದ್ದೀವಿ ಹೊರತು ಬೇರೆ ಯಾವ ಕಾರಣಕ್ಕೂ ಲೈಕ್ ಯಾವತ್ತು ನಮಗೆ ಅವೆಲ್ಲ ಬರೋದಿಲ್ಲ ತಲೆಗೆ. ಕರ್ನಾಟಕ ಬಾವುಟ ಆರಿಸೋದಕ್ಕೆ ಸಂದರ್ಭಗಳು ಬೇಕಾ, ಏನೋ ಜಾಗ ಬೇಕಾ? ನಮ್ಮ ಬಾವುಟ ಸರ್ ಬುರ್ಜ್ ಖಲೀಫಾ ಮೇಲೆ ಆರಿಸಿದೀವಿ, ನಮ್ಮೂರಲ್ಲಿ ಆರಿಸೋಕ್ಕೆ. ನಮಸ್ತೆ ಸರ್ ಕೆಲವು ವ್ಯಕ್ತಿಗಳು ಇದ್ರೂ ನಮ್ಮೊಟ್ಟಿಗೆ ಇದ್ದಾರೆ ಅಂತ ನಮ್ಗೆ ಅನ್ಸಲ್ಲ. ಕೆಲವು ವ್ಯಕ್ತಿಗಳು ನಮ್ಮೊಟ್ಟಿಗೆ ಇಲ್ಲ ಅಂತ ಯಾವತ್ತೂ ಅನಿಸಿಲ್ಲ ಸರ್. ಅವ್ರು ನಮ್ಮವರು. ಅವರು ನೀವು ನಂದು ಹೇಳ್ತೀರಾ ವೈರಲ್ ವಿಡಿಯೋಗಳು, ನಾವು ಗೊತ್ತು ನಮಗೆ ಬಯಸ್ಕೊಂತದ್ದು ಇದು ರೀತಿ ಅವ್ರ ಹತ್ರ. ಅಲ್ಲಿ ಏನಾರ ಮ್ಯಾಚ್ ಹೋಗ್ಬಿಟ್ರೆ ಡಗೌಟಿಗೆ ಬರಬೇಕು, ಹಂಗೆ ಓಡೋಗ್ಬಿಡ್ಬೇಕು ಅನ್ಸೋದು ನಮಗೆ. ಬಟ್ ಐ ವಿಲ್ ಟೆಲ್ ಯು, ಹಿ ವಾಸ್ ಅವರ್ ಬಿಗ್ಗೆಸ್ಟ್ ಸ್ಟ್ರೆಂತ್, ಬಿಗ್ಗೆಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬಿಗ್ಗೆಸ್ಟ್ ಫನ್. ಅವರು ಜೊತೆಗಿದ್ದಾಗ ಮಜಾ ಬೇರೆ. ಆಮೇಲೆ ನೀವು ನೋಡಿರ್ತೀರಿ, ಜಿಂಕ ಲಕ 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 ಊಹಾ ಅಂತೆಲ್ಲ ತಂದಿದ್ದು ಅವರೇನೆ ಆ ಟೈಮಲ್ಲಿ. ಸೊ ವಿ ಮಿಸ್ ಹಿಮ್ ಥರೋಲಿ ಸರ್. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಡಗೌಟ್ನ ನೋಡಿರ್ತೀರ ಸರ್, ರೀಪ್ಲೇಸ್ಮೆಂಟ್ ಇಲ್ಲ ಸರ್. ಅದು ಅವರೇ. ಅವ್ರು ಯಾವತ್ತೂ ನೀವು ಒಂದು ಮಾತು ಹೇಳಿದ್ರಿ ನಿಮಗೆ ಸಾಕು ಅಂತ ಅನಿಸಿಲ್ವ ಅಂತ. ಸರ್ 12 ಸೀಸನ್ಕಿಂತ ಮುಂಚೆ ಮೊದಲನೇ ಸೀಸನ್ನು ನನ್ನನ್ನು ಅವ್ರ ಮನೆಗೆ ಕರೆದು, ಇದು ನಮ್ಮ ಚಿತ್ರರಂಗಕ್ಕೋಸ್ಕರ, ಕನ್ನಡ ಚಿತ್ರರಂಗದ ಕಲಾವಿದರ ಸಂಘಕ್ಕೋಸ್ಕರ ಇದನ್ನು ನೀವು ಮಾಡಬೇಕು, ಇದನ್ನ ಸಂಘಕ್ಕೆ ಒಂದು ಹೆಲ್ಪ್ ಇದೆ ಅಂತ ಇದಕ್ಕೆ ರಾಕ್ಲೈನ್ ಅವರು ನಮ್ಮನ್ನು ಕರೆದು ಮಾತಾಡಿದಾಗ, ನಾವು ಸಂಘದಕ್ಕೋಸ್ಕರ ಫಸ್ಟು ಪ್ರಾರಂಭ ಮಾಡಿದ್ದು ಸರ್. ಇದನ್ನು ಆರ್ಟಿಸ್ಟ್ ಅಸೋಸಿಯೇಷನಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಇದರಿಂದ ಬರೋ ದುಡ್ಡು ಅಲ್ಲಿಗೆ ಹೋಗುತ್ತೆ ಅಂತ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವತ್ತಿವರೆಗೂ ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಂಡು ಹಾಗೇ ನಡ್ಕೊಂಡು ಬರ್ತಾ ಇದ್ದೀವಿ ಹೊರತು ಯಾವತ್ತು ತಿರುಗಿಬಿಟ್ಟು ನಮಗೆ ಪೇಮೆಂಟ್ ಬೇಕು, ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ದೊಡ್ಡವರು ಅವತ್ತು ಹೇಳಿದ್ರು ಗಾಡಿ ಅಂತ, ಇವತ್ತಿಗೂ ಅದನ್ನು ಪಾಲಿಸ್ತಾ ಇದ್ದೀವಿ ಸರ್. ಮಾತಿಗೆ ತೂಕ ಇರಬೇಕಲ್ಲ. ಇನ್ಫ್ಯಾಕ್ಟ್ KCCL ಅಲ್ಲಿ ಒಂದು ರೂಲ್ಸ್ ಇದೆ. ರೂಲ್ಸ್ ಏನಂತಂದರೆ, ನೀವು ಟಾಸ್ಕಿನ ಮುಂಚೆ ಒಬ್ಬರನ್ನ ಆಯ್ಕೆ ಮಾಡ್ಬೋದು, ಇವರಿಗೆ ಹೆಲ್ಪ್ ರನ್ನರ್ ಅಂತ. ಅದನ್ನು ನಾವು ಅಂಡರ್ಲೈನ್ ಮಾಡಿರ್ತೀವಿ. ನಾರ್ಮಲ್ ಆಗಿ ಇಡೀ ಟೀಮ್ ಏನು ಮಾಡ್ತಾರೆ, ಅವ್ರಿಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅಂದಾಗ ನನಗೆ ಕೊಟ್ಟಿರ್ತಾರೆ, ನೀವು ತಗೊಳ್ಳಿ ಅಂದ್ಬಿಟ್ಟು. ನಾನು ಅವತ್ತು ಕರಣ್ ಅವ್ರಿಗೆ ಹಾಕಿರ್ತೀನಿ, ನನ್ನ ಹೆಸರಲ್ಲಿ ಹಾಕಿರಲ್ಲ, ಅದನ್ನು ಕರಣ್ ಅವ್ರಿಗೆ ಹಾಕಿರ್ತೀನಿ. ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವತ್ತು ಏನೋ ಒಂದು ಡಿಸಿಷನಲ್ಲಿ ಏನು ಬರುತ್ತೆ, ಅವ್ರಿಗೆ ಆಡೋಕ್ಕಾಗಲ್ಲ, ರನ್ನರ್ನ ಕೊಡಬೇಕು ಅಂತ ಬಂದಾಗ, ಆಗಲ್ಲ ಅಂದರೆ ನೋಡ್ತೀವಿ ಇನ್ನೊಂದು ಬಾಲ್ ಆಡಿ ಅಂತ ಬರುತ್ತೆ. ನಾನು ಇನ್ನೊಂದು ಬಾಲ್ ಏನಕ್ಕೆ ವೇಟ್ ಮಾಡಬೇಕು? ರನ್ನರ್ ಇಸ್ ಆಲ್ರೆಡಿ ಅಲಾಟೆಡ್, ಇಟ್ ಈಸ್ ಅಫಿಷಿಯಲ್. ಸೊ ಹಿ ಕ್ಯಾನ್ ಟೇಕ್ ಇಟ್ ಫ್ರಮ್ ದ ಫಸ್ಟ್ ಬಾಲ್. ನೀವು ಎಷ್ಟೋ ಸತಿ ನೋಡಿರ್ತೀರಿ ಪ್ರತಿ ಮ್ಯಾಚಲ್ಲೂ ರೂಲ್ಸ್ ಪ್ರಕಾರ ಏನಂದ್ರೆ, ರನ್ನರ್ ಯಾರಿಗೆ ಕೊಟ್ಟಿರ್ತೀವಿ ಅವರು ಕೂಡ 3 ಬಾಲ್ ಆಡಬೇಕು. ಅವರು ಹಿ ಶುಡ್ ಫೇಸ್ 3 balls ಅಂಡ್ ದೆನ್ ಟೇಕ್ ಇಟ್, ಓನ್ಲಿ ಫಾರ್ ದ ವಿಜುವಲ್ ಅಷ್ಟೇ. ಬರ್ಬೇಕಾದ್ರೆ ಇಬ್ಬಿಬ್ಬರು ನಡ್ಕೊಂಡ್ ಬರಬೇಡಿ ಅನ್ನೋದಕ್ಕೋಸ್ಕರ ಅದು ಅವ್ರು ಆಡಿದ್ರು ಆಲ್ರೆಡಿ. ಸೊ ಇವಾಗ ಏನಾಗುತ್ತೆ, ತುಂಬ ಒಳ್ಳೆಯವನಾಗಬೇಕು ಅಂತ ನಾನು ಡಗೌಟಲ್ಲೇ ಕುತ್ಕೋಬೋದಮ್ಮ, ನನಗೆ ಅಲ್ಲಿ ಒಳ್ಳೆಯವನಾಗಕ್ಕೆ ಹೋಗ್ತಾ ಇಲ್ಲ, ನಾನು ಗೆಲ್ಲಕ್ಕೆ ಹೋಗ್ತಾ ಇದ್ದೀನಿ, ನಮ್ಮ ಟೀಮ್ ಪರ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಸೊ ಐ ವೆಂಟ್ ಇನ್ ಅಂಡ್ ಐ ಹ್ಯಾಡ್ ಮೈ ಓನ್ ಬಿಟ್ ಆಫ್ ವೆರಿ ಸ್ವೀಟ್ ಟಾಕ್ಸ್ ಆ್ಯಂಡ್ ಇಟ್ ವರ್ಕ್ಡ್. ನಿಮ್ಮ ಬಾಯಿಂದ ಇಷ್ಟು ಶುದ್ಧವಾದ ಕನ್ನಡವನ್ನು ಕೇಳಲು ನಾನು ತುಂಬ ತುಂಬ ಖುಷಿ ಪಡುತ್ತಿದ್ದೇನೆ. ನಮ್ಮ ಸ್ಫೂರ್ತಿಯೇ ನೀವು. ಹೇಳಿ. ಥ್ಯಾಂಕ್ ಯು ಸರ್. ಒಂದೊಂದ್ಸಲ ಇಲ್ಲ, ಆ್ಯಕ್ಚುಲಿ ನಮಗೆ ಗೊತ್ತಿರೋ ಹಾಗೆ ಕಲಾವಿದರ ಸಂಘದಲ್ಲಿ ಎಷ್ಟೋ ಜನಕ್ಕೆ ಆ ಮೆಂಬರ್ಶಿಪ್ ಕಾರ್ಡ್ ಕೊಟ್ಟಿದ್ದಾರೆ. ಕೊಡದವ್ರವ್ರಿಗೆ ಕೊಡ್ತಾರೆ. ಇನ್ನು ಯಾರಾದ್ರೂ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಆದ್ರೂ ಕಾರ್ಡ್ ಇಲ್ಲ ಅಂದರೆ ಅವ್ರು ನಮಗೆ ಹೇಳಬೇಕು ಫಸ್ಟ್, ನಮ್ಮ ಹತ್ರ ಇನ್ನೂ ಕಾರ್ಡ್ ಇಲ್ಲ ಅಂತ. ಯಾರ್ಯಾರ ಹತ್ರ ಇಲ್ಲೋ ಖಂಡಿತ ಸಂಘದ ಕಡೆಯಿಂದ ಕೊಡಿಸೋ ಜವಾಬ್ದಾರಿ ನಂದು. ಅದೇನು ಅವ್ರು ಯಾವತ್ತೂ ಅದಕ್ಕೆ ತುಟಿ ಪಿಟಿ ಕಂದಿಲ್ಲ. ಯಾರ್ಯಾರ ಹತ್ರ ಇರಲಿಲ್ಲೋ ಮುಂಚೆ ಗೊತ್ತಿರೋರ್ಗೆ ಎಲ್ಲರಿಗೂ ಕೊಡಿಸಿದ್ದೀವಿ. ಹಾಗನ್ಬಿಟ್ಟು ಇನ್ನೊಂದು, ನನ್ನ ಪ್ಲೇಯರ್ಸು CCL ಕರ್ನಾಟಕ ಬುಲ್ಡೋಸರ್ಸ್ ಕಡೆಯಿಂದ ದುಡ್ಡು ಇಸ್ಕೊಂಡಲ್ಲೇ ಆಡ್ತಾ ಇರ್ಬೋದು. ಬಟ್ ಅವರಷ್ಟು ಜನಕ್ಕೂ ನಾನಿದ್ದೀನಿ. ಅದು ಯಾವತ್ತೂ ಕೊರತೆ ಆಗಿಲ್ಲ, ಆಗೋದು ಇಲ್ಲ. ಹಾಗೆಯೇ ಸಂಘ ಯಾವತ್ತೂ ಸಪೋರ್ಟ್ ಇದೆ. ಇವತ್ತಿಗೂ ರಾಕ್ಲೈನ್ ಸರ್ ಯಾವ ಒಂದು ಅವರಾಗೆ ಒಂದು ನಿಂತ್ಕೊಂಡು ಏನು ಸಂಘಕ್ಕೆ ಬೆಂಬಲವಾಗಿ ನಿಂತಿದ್ದಾರೋ, ಒಂದು ಫೋನ್ ಕಾಲ್ ಹಾಕಿದ್ರೆ ಇಲ್ಲಿ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದರೆ 100% ಕೊಡ್ತಾರೆ ಸರ್. ಯಾಕಂದರೆ ಕೊಡಬೇಕು ಅನ್ನೋದಲ್ಲ, ಈ ಪ್ಲೇಯರ್ಸ್ಗಳು ಅಷ್ಟೇ ಒಂದು ಜೀವ ಹಾಕಿ ಅಷ್ಟೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಅಂದಾಗ ದೇ ಡಿಸರ್ವ್ ಇಟ್ ಆ್ಯಂಡ್ ಐ ಆಮ್ ಶೋರ್ ದೇ ವಿಲ್ ಗಿವ್ ಇಟ್ ಆಲ್ಸೋ ವಿತೌಟ್ ಎನಿ ಹೆಸಿಟೇಷನ್. ನೋ ಪ್ರಾಬ್ಲಮ್ ಇದೆ, ಏನಿಲ್ಲ ಸರ್, ಆ ಥರ ಏನಿಲ್ಲ. ಸಂಘಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಅದ್ರ ಕಾರ್ಡ್ ಇಲ್ಲ ಅಂದರೆ ಅವ್ರು ಹೇಳಬೇಕಾಗತ್ತೆ ನನ್ನ ಹತ್ರ. ಈಗ ಫಾರ್ ಎಕ್ಸಾಂಪಲ್ ಅವ್ರ ಅಕೌಂಟ್ ಆಗಲಿ ದುಡ್ಡಿಲ್ಲ ಅಂದರೆ ನಾವು ಹೇಳಿದಾಗ ನಮ್ಗೆ ಅರ್ಥ ಆಗುತ್ತಾ ಹೇಳಿ?
ಒಬ್ರು ಯಾರಾದ್ರೂ ಬಂದು ನಮಗಿನ್ನೂ ಸಂಘದಿಂದ ನಮಗಿನ್ನೂ ಕಾರ್ಡ್ ಸಿಕ್ಕಿಲ್ಲ ಅಂದ್ರೆ 100% ಐ ಆಮ್ ಟೆಲಿಂಗ್ ಇಟ್ಸ್ ಅ ಮ್ಯಾಟರ್ ಆಫ್ 5 minutes they'll get it. ರಾಂಗ್ ಆಗುತ್ತೆ ಸರ್. ಆ್ಯಕ್ಚುಲಿ ಏನಂದ್ರೆ ನೋಡಿ, ಕಲಾವಿದರು ಪರ್ಸ್ನಲ್ ಆಗಿ ನಾವು ಎಷ್ಟೋ ಜನಕ್ಕೆ ಮಾಡಿದ್ದೀವಿ, ನಾವು ಕಾರ್ಡ್ಗಳು ನೋಡಿಲ್ಲ. ಆಮೇಲೆ ಸಾರಿ ಬಟ್ ಆ ಥರ ಯಾರು ಇಲ್ಲಿಲ್ಲ ಟೀಮಲ್ಲಿ. ಯಾರ್ಯಾರಿಗೆ ಸಹಾಯ ಬೇಕಿತ್ತ ನಾವೇ ಪರ್ಸನಲ್ ಆಗಿ ಇಷ್ಟ ಮಾಡಿದ್ದೀವಿ. ವಿಚಾರದಲ್ಲ ಸರ್, ಅದ್ರ ಇಲ್ಲ, ಏನಕ್ಕೆ ಹೇಳ್ತೀನಿ, ಈಗ ಸಂಘದ ವಿಚಾರಕ್ಕೆ ನಾನು ಬರಕ್ಕೆ ಹೋಗಲ್ಲ. ಬಿಕಾಸ್ ಅವ್ರದ್ದು ರೂಲ್ಸ್ ಏನಿದೆ, ಅವ್ರದ್ದು ಪ್ರಿನ್ಸಿಪಲ್ ಬೈ ಪ್ರಿನ್ಸಿಪಲ್ ಅವ್ರು ಏನು ಫಾಲೋ ಮಾಡಬೇಕು ಅವ್ರು ಮಾಡಲೇಬೇಕು ಸರ್. ಇಲ್ಲಿರೋರಿಗೆ ಏನಂದ್ರೆ ಇವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಯಾವುದಕ್ಕೆ? ಅವ್ರು ಹೇಳಿರೋದ್ರಿಂದ, ಆಡ್ತಾ ಇರೋದ್ರಿಂದ, ಶೂಟಿಂಗ್ ಮುಗಿಸ್ಕೊಂಡು ಮೈಕೈ ಮುರ್ಕೊಂಡು, ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಕರಣ್ ಅವ್ರೇನು ಹೇಳ್ತಾ ಇದ್ರು, ಲಾಸ್ಟ್ ಸೀಸನಲ್ಲಿ ಅವ್ರಿಗೆ ಒಂದು ಏಟ್ ಆದಾಗ ಕೈ ಟೋಟಲಿ ಒಂದು ಫಿಂಗರ್ ಔಟ್ ಆಗಿ, ಆಪರೇಷನ್ ಕೂಡ ಒಂದು ಮಿಸ್ಫೈರ್ ಆಗಿಬಿಟ್ಟು ಅವ್ರ ಬೆರಳು ಹೋಗ್ಬಿಡ್ತು ಅವ್ರದ್ದು. ಇಟ್ ಹ್ಯಾಡ್ ಟು ಗೋ ಅಂಡರ್ ಅ ವೆರಿ ಡೀಪ್ ಆಪರೇಷನ್ ಅಗೇನ್ ಟು ಗೆಟ್ ದಟ್ ಫಿಂಗರ್ ಬ್ಯಾಕ್, ಅಟ್ ಲೀಸ್ಟ್ ವರ್ಕ್ 50%. ಅದನ್ನು ನಾವು ಯಾರು ಸಂಘದ ಹತ್ರ ಹೋಗ್ಲಿಲ್ಲ, ನಾನೇ ಮಾಡಿಸಿದೆ ಅದನ್ನು. ಬಿಕಾಸ್ ನನ್ನ ಹುಡುಗ ಅವನು, ನನಗೆ ನಮ್ಮ ಟೀಮ್ಗೋಸ್ಕರ ಆಡ್ತಾನೆ. ಆ ಥರ ನಾವೆಲ್ಲ ಒಗ್ಗಟ್ಟಲ್ಲಿದ್ದೀವಿ. ಸಂಘ ಹೇಳಿರೋದ್ರಿಂದ, ಇವರೆಲ್ಲ ಆಡ್ತಾ ಇರೋದ್ರಿಂದ, ಒನ್ ಥಿಂಗ್ ಐ ಕ್ಯಾನ್ ಅಶ್ಯೂರ್ ಯು, ಅಸೋಸಿಯೇಷನ್ ಇಸ್ ಆಲ್ವೇಸ್ ವಿತ್ ದೀಸ್ ಪ್ಲೇಯರ್ಸ್ ಆ್ಯಂಡ್ ಐ ಕ್ಯಾನ್ ಟೇಕ್ ದ ವಾಚ್ ಆನ್ ದಟ್ 100%. ಅತಿ ಶೀಘ್ರದಲ್ಲೇ ನನ್ನನ್ನು RCBಗೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಆಡೋಕ್ಕೆ. ಅವತ್ತು ಇಲ್ಲಿ ಖಂಡಿತ ಆಡ್ತೀವಿ ಸರ್, ನಾನು ಜವಾಬ್ದಾರಿ ತೊಗೊಂತೀನಿ. ಅಲ್ಲಿವರೆಗೂ ಸದ್ಯಕ್ಕೆ ಮೈಸೂರು, ಕೊಯಂಬತ್ತೂರಲ್ಲಿ ಆಡ್ತಾ ಇದ್ದೀವಿ, ಅಷ್ಟಂತ ಹೇಳ್ಬಲ್ಲೆ ಸರ್. RCBಗೆ ಏನಾದ್ರು ಆಡೋಕ್ಕೆ ಚಾನ್ಸ್ ಸಿಕ್ಕದಂದ್ರೆ ಫಸ್ಟ್ ಇಂಡಸ್ಟ್ರಿ ಬಿಡೋದು ಇವರು. ಸಿನಿಮಾನೇ ಬೇಡ ನೋಡೋಕ್ಕೆ ಅಂತ ಹೇಳ್ತಾರೆ. ಐ ಆಮ್ ಶ್ಯೂರ್ ದೇ ಹ್ಯಾವ್ ದ ರೀಸನ್ಸ್, they'll come here sir. KC is a temple for Karnataka Cricket Association. I'm telling you, they'll come back here. Small things are there, it will be done. ಎಲ್ಲಿ ಏನು ಮಾತಾಡ್ಬೇಕು ಅದನ್ನ ಮಾತಾಡೋಣ. ಅಷ್ಟು ವಯಸ್ಸು ನಿಮಗೂ ಆಗಿದೆ, ಉತ್ತರ ಕೊಡೋ ವಯಸ್ಸು ನನಗೂ ಆಗಿದೆ. ಅದು ಕೋಪದಿಂದ ಬಂದಿದ್ದಲ್ಲ ರೀ, ಫ್ಲೋ ಅಲ್ಲಿ ಬರ್ತಾವು. ತುಂಬಾ ಸರಿ ನಮ್ಗೆ ಹೇಳ್ತಾ ಇದ್ರಿ ಸರ್, ಬೇರೆ ವರ್ಷನ್ ಇದೆ ಅಂತ. ಬೇರೆ ವರ್ಷನ್ ಅಂದ್ರೆ ಅದು ಕೆಟ್ಟ ವರ್ಷನ್ ಅಲ್ಲ. ಇವ್ರಿಗೆ ಕೇಳಿ ಎಷ್ಟು ಮಜಾ ತಗೊಂತಾರಂತ ಇವರು. ಅಂದ್ರೆ ಏನಾಗುತ್ತೆ, ಈಗ ಮಂಜುಗೆ ಆ ಮೂಮೆಂಟ್ ಅಲ್ಲಿ ನೀವೇನು ಡೈಲಾಗ್ ಕೇಳಿದ್ರು, ಮಂಜು ನೀನು ಇದೇ ತರ ಬೌಲಿಂಗ್ ಮಾಡ್ತಾ ಇದ್ರೆ ನೋಡಪ್ಪ ನಮ್ಮ ಜೀವನ ಹಾಳಾಗ್ಬಿಡುತ್ತೆ ಅನ್ಬೇಕ. ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೆ. ನೆಕ್ಸ್ಟ್ 2 ವಿಕೆಟ್ ತೆಗೆದ್ರು. ಈಗ ಅಲ್ಲಿ ಅವನು ಕ್ಯಾಚ್ ಬಿಡ್ತಾರೆ, ನಮ್ಮ ಸಾಗರ್ ಕ್ಯಾಚ್ ಬಿಡ್ತಾರೆ. ಸಾಗರ್ ಹಂಗೆಲ್ಲ ಕ್ಯಾಚ್ ಬಿಡ್ಬೇಡಪ್ಪ, ನೋಡು ನಮ್ಮ ಜೀವನಗಳು, ನಾವೆಲ್ಲ ಅಷ್ಟು ಒದ್ದಾಗ ಹಿಂಗೆ ಹೇಳಕ್ಕಾಗತ್ತ? ಬರ್ತವೆ. ಕೆಲವು ಒಂದೈದು ಹೇಳೋದನ್ನ ಒಂದು ವರ್ಡಲ್ಲಿ ಅರ್ಥ ಆಗುತ್ತೆ. ನಮಗೆ ಅಷ್ಟೇ ಟೈಮ್ ಇರೋದು, ಅರ್ಥ ಆಗೋ ಥರ ಹೇಳ್ತೀವಿ. ಅದೇ ಹೇಳ್ತಾ ಇದ್ರಿ ಸರ್, ತುಂಬಾ ಜನ ಫ್ಯಾನ್ಸ್ ಆದ್ರು ಅಂತ. ತುಂಬಾ ನಿಮಗೆ ಏನ್ ಕಮೆಂಟ್ ಮಾಡಿದ್ರಿ ಸರ್ ಆ ಫ್ಯಾನ್ಸ್ ಅಂತ? ಸತ್ಯವಾಗ್ಲೂ ಸರ್, ನಾನು ಹೇಳ್ತೀನಲ್ಲ, ಬಿಗ್ ಬಾಸ್ ಅಲ್ಲಿ ಎಂತೆಂಥದ್ದು ಡೈಲಾಗ್ ಹೇಳಿದೆ. ಇದು ಒಂದಕ್ಕೆ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದ್ಬಿಟ್ಟಿದೆ. ಯಾರ್ಯಾರ್ದು ನಾನು ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಹೀರೋಗಳು, ಆಕ್ಟರ್ಸ್, ಆಕ್ಟ್ರೆಸಸ್, ಅವ್ರದ್ದು ಮನೆಯವರು, ತಾಯಂದರು, ಅವ್ರ ಫ್ಯಾನ್ ಆಗ್ಬಿಟ್ಟಿದ್ದೀವಿ ನಾವು ವಿಡಿಯೋ ನೋಡಿ ಅಂತ. ನನಗೆ ಅರ್ಥನೇ ಆಗಿಲ್ಲ. ಬಟ್ ಮಜಾ ಇದೆ ಸರ್. ಅವ್ರಿಗೆ ಎಂಟರ್ಟೈನ್ಮೆಂಟ್ ಅವಾರ್ಡ್ ಕೊಟ್ಟಿದ್ದು ಇದಕ್ಕಲ್ಲ, ಇದಕ್ಕೋದಕ್ಕೆ ಏನು ಸಂಬಂಧ? 100% ಏನಾಗಿದೆ ಇವಾಗ. ಲೈಕ್ ಅಪರ್ಣಾ ಇಸ್ ಹಿಯರ್, ರೇಷು ವಾಸ್ ದೇರ್, Incher had come for a match and Priya ಅವರು. ಬಟ್ ಐ ಗೆಸ್ ದೇ ಆರ್ ಆಲ್ ದೇರ್, ನಮ್ಮ ಸ್ಪಾನ್ಸರ್ಸ್. ಆ ಡಕ್ಔಟ್ ಅಲ್ಲಿ ನೋಡಿ, ಸೆಲ್ಫ್ಲೆಸ್ ಆಗಿ ಅವ್ರೇನು ಆಡ್ತಾ ಇಲ್ಲ ಏನಿಲ್ಲ, ಬಟ್ ಅಷ್ಟು ಕಿರ್ಚಿ ಕೂಗಾಡಿ, ಐ ಥಿಂಕ್ ದಟ್ ಇಸ್ ವಾಟ್ ಗಿವ್ಸ್ ಅಸ್ ಆಲ್ ಸ್ಪಿರಿಟ್. ಇನ್ಫ್ಯಾಕ್ಟ್ ಡಕ್ಔಟ್ ಅಲ್ಲಿ ನೀವು ಯಾವ ಥರ ಜರ್ಸಿ ಹಾಕೊಂಡು ಬಂದು ಸಪೋರ್ಟಿಗೆ ಬಂದು ನಿಮ್ಗೆ ಗೊತ್ತಾಗೋಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನು ಹೇಳ್ತೀನಿ ಕೇಳಿ, ನೀವು ಎಲ್ಲ ಥರ ಭಾಷೆ ಹೆಂಗೂ ನೀವು ತುಂಬ ಪ್ರಸಿದ್ಧರದ್ರಲ್ಲಿ ಅಲ್ಲಿ ಇನ್ನೂ ಹಾಕಿರ್ತಾ ಇದ್ರಿ. ಕೆಟ್ಟದಾಗ ಬರುತ್ತೆ ಸರ್. ಇವಾಗ ನೀವು ಎಂತೆಂಥವ್ರನ್ನ ನೋಡಿಲ್ಲ ಹೇಳಿ, ನೀವು ಇಂಟರ್ನ್ಯಾಷನಲ್ ಕೇಳಿಸ್ಕೊಂಡಿಲ್ವಾ? ಅದು ಅವೆಲ್ಲ ಕೇಳಿಸ್ಕೋಬಾರ್ದು, ಬಿಟ್ಬಿಡ್ಬೇಕು ಅಲ್ಲಿಗೆ. ಇದು ನಾವು ಪರ್ಸನಲ್ ಆಗಿ ಯಾರ ಮೇಲೆ ಆಪಾದನೆ ಮೇಲೆ ಬೈತಾ ಇರುವಂಥ ವೇದಿಕೆ ಅಲ್ಲ ಅದು ಗ್ರೌಂಡ್ ಅದು. ಈಗ ಹೇಳಿದ್ನಲ್ಲ ಸರ್, ಮಂಜುಗೆ ಅದು ಅರ್ಥ ಆಗ್ಬೇಕು ಅಂದ್ರೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕು. ಅರ್ಥ ಆಯ್ತಾ ಸರ್? ಈಗ ಫಾರ್ ಎಕ್ಸಾಂಪಲ್ ಕೃಷ್ಣ ಏನೋ ಮಿಸ್ಟೇಕ್ ಮಾಡಿದ್ರು ಅಂದ್ಕೊಳ್ಳಿ, ಹೇಳ್ರಿ ಅಂದ್ರೆ ಸಾಕು, ಇವ್ರಿಗೆ ಅರ್ಥ ಆಗುತ್ತೆ. ಮಿಕ್ಕಿದೆಲ್ಲ ಕೇಳಿಸ್ಕೊಂಡಂಗೆ. ಸುನಿಲ್ ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ನಮ್ಮ ಸುನಿಲ್ ರಾವ್, ಅವರು ಮಿಸ್ಟೇಕ್ ಮಾಡ್ತಿದ್ದಂಗೆ ನೀವು ನೋಟಿಸ್ ಮಾಡಿ ಬೈಯಕ್ಕೆ ಅವಕಾಶನೇ ಕೊಡಲ್ಲ. ವಿಕೆಟ್ ಕೀಪಿಂಗ್ ಹತ್ರನೇ ಬಂದ್ಬಿಟ್ಟಿರ್ತಾರೆ. ಕ್ಯಾಪಿ ಸಾರಿ ನೆಕ್ಸ್ಟ್ ಎಲ್ಲ ಕೇಳಿಸ್ಕೊಂಡಿರ್ತಾರೆ. JK ಮಿಸ್ಟೇಕ್ ಮಾಡಿದ್ರು ಅನ್ಕೊಳ್ಳಿ, ತಿರ್ಗೂ ನೋಡಲ್ಲ. ಇನ್ಫ್ಯಾಕ್ಟ್ ನಮ್ಕಿನ ಕೋಪ ಅವರಿಗೆ ಬಂದಿರೋಂಥ ಫೀಲಿಂಗ್ ಕೊಟ್ಬಿಟ್ಟು ಹಂಗೆ ನಡ್ಕೊಂಡು ಬಿಡ್ತಾರೆ.
ಎಲ್ಲ ಆರ್ಟಿಸ್ಟ್ಗಳೇ ಬಟ್ ಈಗ ಮಂಜು, ಸಚಿನ್, ಕರಣ್, ಸಾಗರ್, ನಮ್ಮ ಪ್ರತಾಪ ಇವರೆಲ್ಲ ಇತ್ತೀಚೆಗೆ ಆಡ್ತಾ ಇರೋದ್ರಿಂದ ಅವ್ರು ನನ್ನನ್ನು ನೋಡ್ತಾ ಇರ್ತಾರೆ, ಬಯಸ್ಕೊಂಡು ಹೋಗ್ತಾರೆ. ಇವ್ರು ಯಾರು ಇಲ್ಲ. ರಾಜೀವ ಮಿಸ್ಟೇಕ್ ಮಾಡಿದಾಗ ನೀವು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ರಾಜೀವ ಗೆಲ್ಸ್ಕೊಂಡ್ ಮಾಡಿದ ಅಣ್ಣ ಅಂದಿರ್ತಾನೆ, ಫಸ್ಟ್ ಬಾಲ್ ಹೋಗ್ಬಿಟ್ಟು ಕ್ಯಾಚ್ ಹಿಡ್ಕೊಂಡು ಬಂದಿರ್ತಾನೆ. ನೀವು ಸುಮ್ಮನೆ ನೋಟಿಸ್ ಮಾಡ್ಬೇಕು, ನಾವೆಲ್ಲ ನೋಡ್ತಾ ಇರ್ತೀವಿ ಅವ್ನು ಬರೋದನ್ನ. ಅವನೇ ಹಿಂಗೆ ಹಂಗೆ ಅನ್ಕೊಂಡ್ ಬಂದು ಬ್ಯಾಟ್ ಬಿಸಾಕಿ ಹಂಗೆಲ್ಲ ಮಾಡಿ ಅಂದ್ರೆ ನಮಗೆ ಅವಕಾಶನೇ ಇಲ್ಲ ಬೈಯಕ್ಕೆ, ಆಯ್ತಾ? ಎಲ್ಲ ಮಾಡ್ತಾ ಇರ್ತಾರೆ. ಮಾಡ್ತಾ ಒಂದು 10 ನಿಮಿಷ ಆದ್ಮೇಲೆ ನಾವು ಸುಮ್ಮನೆ ರಾಜೀವ್ನ ಕಡೆ ತಿರುಗಿ ನೋಡಿದ್ರೆ ಏನ್ ನಗಾಡ್ಕೊಂಡು ಯಾರ್ದು ಭುಜ ಎಲ್ಲ ಹೊಡ್ಕೊಂಡು ನಮ್ಮನ್ನ ನೋಡ್ತಾರೆ. ನೀವು ಸಡನ್ ಆಗಿ ನನ್ನ ನೋಡಿದ್ರು ಅನ್ಕೊಡಿ, ಇನ್ನು ನಗ್ತಾ ಇದ್ದವ್ರು. ಸೊ ಇದು ನೀವು ಯಾರು ನೋಡಿಲ್ಲ. ಸೊ ಈ ಟೀಮ್ನ ನನಗೆ ಗೊತ್ತು ಹಿಂಗೆ ಹ್ಯಾಂಡಲ್ ಮಾಡಬೇಕು ಅಂದ್ಬಿಟ್ಟು. ಬಟ್ ಅದೇ ಇನ್ನೊಂದು ಹೇಳ್ತೀನಿ ಕೇಳಿ, ನನ್ನ ಹತ್ರ ಇಷ್ಟು ಅನ್ಸ್ಕೋತಾರ, ಯಾರಿಗಾರ ಒಬ್ರಿಗೆ ಧೈರ್ಯ ಇದ್ರೆ ನನ್ನ ಟೀಮ್ ಕಡೆ ಬೆರಳು ತೋರಿಸಿ ಮಾತಾಡ್ಲಿ. ಒಬ್ರಿಗೆ ಆ ಹೋಟೆಲ್ ಲಾಬಿಯಲ್ಲಿಂದ ಹಿಡಿದು ಡಗೌಟ್ ವರೆಗೂ ಕರ್ನಾಟಕ ಬುಲ್ಡೋಸರ್ ಅಂದ್ರೆ 1 ಮೈಲಿ ದೂರ ಇರ್ತಾರೆ. ಯಾರು ಬರಲ್ಲ. ಕಾರಣ ಏನಂದ್ರೆ ಅಷ್ಟು ಒಳ್ಳೆಯವ್ರು ನಾವು. ಸರ್ ಗೊತ್ತಿದ್ದೇನೋ ನಿಜವಾಗ್ಲೂ ಈ ಸತಿ ವಾತಾವರಣ ತುಂಬ ಚೆನ್ನಾಗಿತ್ತು ಸರ್ ಟೀಮಲ್ಲಿ. ನಾವು ಗೆಲ್ತೀವಿ ಗೆಲ್ಲಲ್ಲ ಇದೆಲ್ಲ ಅನುಭವಿಸಿದೀವಿ. ಬಟ್ ಈ ಸತಿ ಐ ಥಿಂಕ್ ದ ಮೈಂಡ್ ಸೆಟ್ ಪ್ರತಿಯೊಬ್ಬರದು ತುಂಬ ಚೆನ್ನಾಗಿ ಆಡಿದ್ರು. ಫಾರ್ ಎಕ್ಸಾಂಪಲ್ ಒಂದು ಮಾತು ಹೇಳ್ತೀನಿ ಕೇಳಿ. ಮೊದಲನೇ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ 35 for 5, ಮ್ಯಾಚೇ ಮುಗಿದೋಯ್ತು ಅಂತ. ಆಕ್ಚುಲಿ ಡಗೌಟ್ ಅಲ್ಲಿ ಅವತ್ತು ಸ್ಟಾರ್ಟ್ ಆಗಿದ್ದು ಅಲ್ಲಿ ಎಲ್ಲರೂ ಡಲ್ ಆಗ್ಬಿಟ್ಟಿದ್ರು. ಫಸ್ಟ್ ಮ್ಯಾಚ್ ವಾಪಸ್ ಬಂದಾಗ ಒಂದು ಮಾತು ಹೇಳ್ತೀನಿ ನಾನು ಎಲ್ಲರಿಗೂ, ಯಾಕೆ ಎದುರು ಸಾಯ್ತಾ ಇದ್ದೀರಾ? 170 ಹೊಡಿತೀವಿ ನಾವು, ಎಲ್ಲ ಚೇರ್ ಮಾಡಿ. ಅಂಡ್ ಇನ್ನೊಂದು, ಕ್ಯಾಮ್ರಾ ಇರೋ ಕಡೆ ಯಾವತ್ತು ಕರ್ನಾಟಕ ಬುಲ್ಡೋಸರ್ಸ್ ಡಲ್ಲಾಗಿ ಕುತ್ಕೋಬೇಡಿ, ಸೋತ್ರು ಪರವಾಗಿಲ್ಲ, ಇದು ನಮ್ಮ ವ್ಯಕ್ತಿತ್ವ ಅಲ್ಲ. ಅವಾಗ ಚಿಯರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಕರ್ಣ ಸರ್ ಹೋಗ್ಬಿಟ್ಟು ಅವತ್ತು ಹೊಡೆದು 170ಕ್ಕೆ ನಿಲ್ಲಿಸ್ತೀವಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ಯಾವುದೋ ಒಂದು ಮೂಮೆಂಟ್ ಸಾಕು ನನ್ನ ಗೇಮ್ ಚೇಂಜ್ ಆಗಿ. ಬಟ್ ನಾವು ಉದ್ದ ಮುಖ ಇಟ್ಕೊಂಡು ಮ್ಯಾಚ್ ಸೋಲೋಕ್ಕಿಂತ ಮುಂಚೆನೆ ನಾವು ಸೋತ್ರಿ ನಾವು. ಅವತ್ತು ಒಂದು ಪ್ರೋತ್ಸಾಹ ಉತ್ಸಾಹ ಬರುತ್ತೆ ಎಲ್ಲರಿಗೂ. ನೆಕ್ಸ್ಟ್ ಮ್ಯಾಚ್ ಬ್ಯಾಟಿಂಗ್ ಬೌಲಿಂಗ್ ಫೇಲ್ ಆಗುತ್ತೆ. ಯಾವ್ದ್ರ ಮೇಲೆ ಫೇಲ್ ಅಂತ ಹೇಳಕ್ಕಾಗಲ್ಲ. ನಮ್ಮ ಆಂಧ್ರ ಮೇಲೆ ತೆಲುಗು ವಾರಿಯರ್ಸ್ ಮೇಲೆ ಆಡ್ಬೇಕಾದ್ರೆ ಬೌಲಿಂಗ್ ಸ್ವಲ್ಪ ಡೌನ್ ಆಗುತ್ತೆ. ಅವತ್ತಿಗೆ ನಾನು ಹೋಗಿ ಕೊಟ್ಟಿದ್ದ ಸ್ಪೀಚ್ ನೀವು ಕೇಳಿಸ್ಬಿಟ್ಟಿದ್ರೆ ಇವತ್ತಿಗೆ ಒಂದು 100 ಮಿಲಿಯನ್ ನೋಡಿರೋದು. ಯಾರಿಗೂ ಬೈದಿಲ್ಲ ಸರ್, ಯಾರಿಗೂ ಬೈದಿಲ್ಲ. ಮಾತಾಡೋ ರೀತಿ ಮಾತಾಡಿದೆ. ಆ ಬೋರ್ಡ್ ಲಾಸ್ಟ್ ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ಅವತ್ತು ಹಿಂದಿನ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫೇಲ್ ಆಗಿದ್ದು, ನೆಕ್ಸ್ಟ್ ಮ್ಯಾಚ್ ಅಲ್ಲಿ 9 ವಿಕೆಟಿಗೆ ಹೊಡಿತೀವಿ ನಾವು. ಫಾರ್ ದ ಲಾಸ್ ಆಫ್ 1 ವಿಕೆಟ್. ರಾಜೀವ, ಪ್ರದೀಪ ಎಕ್ಸ್ಟ್ರಾರ್ಡಿನರಿ ಗೇಮ್, ಯಾರು ಅನ್ಕೊಂಡೇ ಇರಲಿಲ್ಲ. ಅಂಡ್ ಇದು ಯಾರಿಗೂ ಗೊತ್ತಿಲ್ಲದೆ ಇನ್ನೊಂದು ವಿಚಾರ ಏನಂತಂದ್ರೆ, ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಪ್ರದೀಪ್ ಒಂದು ಮಸಲ್ ಟೇರ್ ಆಗಿ ಹೋಗಿದೆ. ಅದನ್ನಿಟ್ಕೊಂಡು ಬ್ಯಾಟಿಂಗ್ ಮಾಡಿದ್ದಾರೆ ಅವರು. ಬೌಲಿಂಗು ಮಾಡಿದ್ದಾರೆ, ಬ್ಯಾಟಿಂಗು ಮಾಡಿ. ನೆಕ್ಸ್ಟ್ ಮ್ಯಾಚ್ ಇಂದ ಆಡೇ ಇಲ್ಲ ನೋಡಿ. ಅವರು ಆಕ್ಚುಲಿ ಸ್ವಿಂಗ್ ಹಾಕೊಂಡು ಕೂತಿದ್ರು ಬಿಕಾಸ್ ಮಸಲ್ ಟೇರ್ ಆಗಿದೆ. ದಟ್ ಇಸ್ ದ ವೇ ವಿ ಪ್ಲೇಡ್. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಏನ್ ಗೊತ್ತಾಗುತ್ತೆ, ಬೌಲಿಂಗ್ ಸೋತ್ರು ಬ್ಯಾಟಿಂಗ್ ನಿಲ್ತಾರೆ. 2 ಮ್ಯಾಚಸ್ ವಿಚ್ ಟಾಟ್ ಕರ್ನಾಟಕ ಬುಲ್ಡೋಸರ್ಸ್ ದಟ್ ಒಬ್ರು ಸೋತ್ರೆ ಇನ್ನೊಬ್ರು ಬ್ಯಾಕ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಅವತ್ತು 35-5 ಆದಾಗ ಅಲ್ಲಿ ಏನ್ ಸ್ಟಾರ್ಟ್ ಆಯ್ತು ಒಂದು ಸ್ಪಿರಿಟ್, ಮುಗಿಯವರೆಗೂ ನಮ್ಮ ಕಾನ್ಫಿಡೆನ್ಸ್ ಎಲ್ಲೂ ಹೋಗ್ಲೇ ಇಲ್ಲ. ಐ ಥಿಂಕ್ ದಟ್ ವಾಸ್ ಒನ್ ಮೂಮೆಂಟ್ ವಿ ನೀಡೆಡ್. ಅಂಡ್ ಇವತ್ತವರೆಗೂ ಅದೇ ತರ ಮೇಂಟೈನ್ ಆಗಿದೆ. ರಾಜೀವ್ ಗೌಡ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆರಂಭದಿಂದ ಅಂತ್ಯದವರೆಗೂ ಜೊತೆಲೇ ಇದ್ರು. ನಮ್ಮ ಬೆಸ್ಟ್ ಚೇರ್ ಲೀಡರ್. ಇವ್ರು ಹೇಳಿದ್ರಲ್ಲ, ಯಾರು ಓಡದೇ ಇರೋ ಸ್ಪೀಡಲ್ಲಿ ಓಡ್ತಾ ಇದ್ರು ಅವ್ರು ಗ್ರೌಂಡಲ್ಲಿ ಗೆದ್ದಾಗ. ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಅವರಿಗೆ ನಮ್ಮ ರಂಜಿತ್ಗೆ, ಜಗದೀಶ್ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಕೆಲಸ ಕಾರ್ಯಗಳನ್ನ ಬಿಟ್ಕೊಂಡು ಅಲ್ಲಿ ಬಂದು 3 ದಿನ ಮುಂಚೆನೆ ನಮ್ಮೊಟ್ಟಿಗೆ ಇತ್ಕೊಂಡು ಟೀಮಲ್ಲಿ ಮಾಡ್ಕೊಂಡು ಫಾರ್ ಎನಿ ಟೈಮ್ ಓಕೆ, 1 ಮ್ಯಾಚ್ ಓಕೆ ಸರ್, ಇಡೀ ಟೂರ್ನಮೆಂಟ್ ನಾವು ಹೇಳೋದು ಇಂಥ ಸ್ನೇಹಿತರು ನಮ್ಮೊಟ್ಟಿಗೆ ಇರೋದಕ್ಕೆ ನಾವೆಲ್ಲ ಇಷ್ಟು ಚೆನ್ನಾಗಿ ಆಡೋಕ್ಕೆ ಸಾಧ್ಯ. ದೇ ಹ್ಯಾವ್ ಬಿನ್ ಗ್ರೇಟ್ ಸ್ಪಿರಿಟ್ಸ್. ಅಂದರೆ ನಾವೆಲ್ಲ ಅವ್ರನ್ನ ನಮ್ಮ ಚಿಯರ್ ಲೀಡರ್ಸ್ ಅಂತ ಕರಿತಾ ಇದ್ವಿ. ಅದಕ್ಕೆ ನಮಗೆ ಬಂದಿರೋ ಎಂಟರ್ಟೈನ್ಮೆಂಟ್ ಟ್ರೋಫಿ ಎಲ್ಲ ನಾನು ಅವ್ರಿಗೆ ಕೊಡ್ತಾ ಇದ್ದೆ. ಐ ಥಿಂಕ್ ನೀವು ನೋಡಿರ್ತೀರಿ ನಮ್ಮ ಪಕ್ಕ ಈ ರಾಜಗೌಡರು ಅವ್ರು ಮಾತ್ರ ಬರಲಿಲ್ಲ, ಈ ವಾಸ್ತುಶಾಸ್ತ್ರ ಅನ್ನೋದನ್ನು ತಂದಿದ್ರು. ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ನಿಂತಿರ್ತಿರೋ ಅಲ್ಲೇ ನಿಂತಿರ್ಬೇಕು ಮ್ಯಾಚ್ ಮುಗಿಯೋತಾಕ. ಇದೆಲ್ಲ ಪಾಪ ತುಂಬ ಮೇಂಟೈನ್ ಮಾಡಿದ್ರು. ಬಟ್ ಐ ಗೆಸ್ ದಿಸ್ ಟೈಮ್ ವಿ ಹ್ಯಾಡ್ ಎ ಗ್ರೇಟ್ ಸಪೋರ್ಟ್ ಸಿಸ್ಟಮ್. ಎವ್ರಿಬಡಿ ಎಂಜಾಯ್ಡ್. ರಾಜು ಆ್ಯಂಡ್ ರಂಜಿತ್ ಆ್ಯಂಡ್ ನಮ್ಮ ಜಗದೀಶ್ ಹಾಗೂ ಪ್ರತಿಯೊಬ್ಬರಿಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್ ಗ್ರೇಟ್ ಸಪೋರ್ಟ್. ಇಟ್ಸ್ ದೇರ್ ಲವ್ ಫಾರ್ ಮೀ ಸರ್. ಐ ಥಿಂಕ್ ಮೈ ಹೋಲ್ ಟೀಮ್ ಡಿಸರ್ವ್ಡ್ ಇಟ್. ಕೆಲವರು ಇತ್ತೀಚೆಗೆ ಬಂದು ಆಡಿರೋದ್ರಿಂದ ನೋವು ಗೊತ್ತಿಲ್ಲ. ಬಟ್ ಕೆಲವರು ನಾವು ಅಲ್ಲಿಂದ ಆಡ್ಕೊಂಡ್ಬಂದಿರೋರಿಗೆ
ದಟ್ ವೆಯ್ಟಿಂಗ್ ಏನು ಅಂತ ನಮ್ಗೆ ಗೊತ್ತಿತ್ತು. ಸೊ ಯಾ, ಆ್ಯಂಡ್ ಆಸ್ ಯು ರೈಟ್ಫುಲಿ ಸೇ ಸಮ್ಟೈಮ್ಸ್ ನೇಚರ್ ಗಿವ್ಸ್ ಯು ದಟ್. ಅವತ್ತೇ ಆಗಬೇಕು ಅಂತ ಇತ್ತು, ಅವತ್ತು ನಾನೇ ಲಾಸ್ಟ್ ರನ್ ಹೊಡಿಬೇಕು ಅಂತ ಇತ್ತು. ಐ ಥಿಂಕ್ ಇಟ್ ವಾಸ್ ಜಸ್ಟ್ ಅ ಸ್ಮಾಲ್ ಗಿಫ್ಟ್. ಇನ್ ಫ್ಯಾಕ್ಟ್ ನೇಚರ್ ಗಿಫ್ಟೆಡ್ ಮೀ, ಐ ಫೀಲ್, ವಿತ್ ಮೈ ಬಾಯ್ಸ್. ಇಲ್ಲಮ್ಮ, ಆ ಥರ ಏನಿಲ್ಲ. ಏನಾಗಿದೆ, ಪ್ರತಿಯೊಬ್ಬರು ಅವರ ಸಿನಿಮಾಗಳು ಮಾಡ್ತಾಯಿದ್ರು. ಈಗ ಇಲ್ಲಿ ಕ್ರಿಕೆಟಿಗೆ ಬರಬೇಕು ಅಂದರೆ ಅವ್ರ ಕೆಲಸ ಕಾರ್ಯಗಳನ್ನು ಮುಗಿಸ್ಬಿಟ್ಟೇ ಬರಬೇಕು, ಹಾಗೆ ಅಡ್ಡದಲ್ಲಿ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಅಂದರೆ ಎಲ್ಲರೂ ಓವರ್ ನೈಟ್ ಕೆಲಸ ಮಾಡಿದ್ದಾರೆ, ಕೆಲಸಗಳನ್ನ ಶೂಟಿಂಗ್ಗಳನ್ನೆಲ್ಲ ಫಿನಿಶ್ ಮಾಡಿ ಬರೋದ್ರಿಂದ ಅದಾಗಿತ್ತು. ನಾನು ನನ್ನ ಸಿನಿಮಾ ರಿಲೀಸ್ ಆಗಿತ್ತು, ಐ ವಾಸ್ ಇನ್ಸೈಡ್ ದಟ್ ಪ್ರಮೋಷನ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ನನಗೂ ಪ್ರಾಕ್ಟೀಸ್ ಜಾಯ್ನ್ ಆಗೋಕ್ಕಾಗಲೇ ಇಲ್ಲ. ಬಟ್ ಐ ಡೋಂಟ್ ಥಿಂಕ್ ವಿ ಪ್ಲೇಡ್ ಫ್ರಮ್ ಹಿಯರ್, ಮ್ಯಾನ್. ವಿ ಪ್ಲೇಡ್ ಫ್ರಮ್ ಹಿಯರ್ ಆ್ಯಂಡ್ ಐ ಥಿಂಕ್ ದಟ್ ಇಸ್ ವೈ ವಿ ವಾಂಟ್. ಐ ಥಿಂಕ್ ವಿಷ್ಣು ಕೇಮ್ ಅಪ್ ವಿತ್ ಅ ಗ್ರೇಟ್ ಐಡಿಯಾ ದಟ್ ವೈಲ್ಡ್ ಕಾರ್ಡ್ ಎಂಟ್ರೀಸ್. ನಾವು KCC ಇದೆಲ್ಲ ನೋಡಿದ್ದಾರೆ ಅವರು. ಸೊ ಪ್ರತಿಯೊಬ್ಬರು ಆಡೋದಕ್ಕೆ ಈಗ ಫ್ಯಾನ್ಸ್ ಆಗಿ ಎಷ್ಟು ಜನ ಸೆಲೆಬ್ರಿಟಿ ಥರ ಇವ್ರು ಹೇಳಿದ್ರು ಎಷ್ಟು ಮಿಲಿಯನ್ ವ್ಯೂಸ್ ಇದೆ ಒಂದೊಂದು ಸೋಷಿಯಲ್ ಮೀಡಿಯಾದಕ್ಕೆ ಅಂತ. ಅವರಲ್ಲೂ ಕೆಲವರಿಗೆ ಅವಕಾಶ ಸಿಗೋ ಹಾಗಿದ್ರೆ ಹೇಗಿರುತ್ತೆ ಅಂದಾಗ ಐ ಥಿಂಕ್ ದಟ್ ಇಸ್ ಅ ವಂಡರ್ಫುಲ್ ಥಿಂಗ್. ಆಡೋದಕ್ಕೆ ಇಟ್ಸ್ ಎ ಗ್ರೇಟ್ ಆಪರ್ಚುನಿಟಿ ಆ್ಯಂಡ್ ವಿ ವಿಲ್ ವೆಲ್ಕಮ್ ಎನಿಬಡಿ ಹೂ ಇಸ್ ಟ್ಯಾಲೆಂಟೆಡ್. ಸರ್, ನಮ್ಮ ಸ್ಟೇಟಿಂದ ಯಾರೇ ಬಂದು 6 ಜನನೂ ಸೆಲೆಕ್ಟ್ ಮಾಡ್ತಾರೆ. ಪ್ರತಿ ಮ್ಯಾಚಲ್ಲೂ ಇಬ್ಬರು ಇರ್ತಾರೆ. ಸೊ ಒಬ್ಬರಿಗಂತೂ ಮಿನಿಮಮ್ 1 ಮ್ಯಾಚ್ ಆಡ್ತಾರೆ, ಮ್ಯಾಕ್ಸಿಮಮ್ 2 ಮ್ಯಾಚ್ ಆಡ್ಬೋದು ಅನ್ನೋದೆಲ್ಲ ರೂಲ್ಸ್ ಮಾಡಿದ್ದಾರೆ. ಎವ್ರಿಬಡಿ ವಿಲ್ ಗೆಟ್ ಅನ್ ಆಪರ್ಚುನಿಟಿ. ಊರಲ್ಲೇ ಕಳೆದು ಹೋಗಿ ಇವಾಗ ಫಾರ್ ಎಕ್ಸಾಂಪಲ್ ಅವರು ಸ್ಟೇಟಿಗೂ ಆಡ್ತಾ ಇಲ್ಲ, ಎಲ್ಲೂ ಆಡ್ತಾ ಇಲ್ಲ ಅನ್ಕೊಳ್ಳೋಣ, ಒಂದು ಪ್ರತಿಭೆಗಳು ಅನ್ಕೊಳ್ಳೋಣ. ಹಾಗೆ ಸಿಕ್ಕಿರೋದು ಈ ಪ್ರತಿಭೆಗಳು ನನಗೆ. ಅದೇ ರೀತಿ ನಮ್ಮೂರಿನ, ನಮ್ಮ ರಾಜ್ಯದ ಎಷ್ಟೋ ಪ್ರತಿಭೆಗಳಿಗೆ ನಮ್ಮೊಟ್ಟಿಗೆ ಆಡೋಕ್ಕೆ ಸಿಗುತ್ತೆ. ಆ 21 ಕ್ಯಾಮ್ರಾ ಮುಂದೆ ಆಡೋಕ್ಕೆ ಸಿಗುತ್ತೆ. ಅವರಿಗೂ ಒಂದು ಅಭಿಮಾನಿಗಳು ಹುಟ್ಕೋತಾರೆ ಅಂದರೆ ವೈ ನಾಟ್ ಸರ್? ಇಟ್ಸ್ ಟೂ ಸ್ಮಾಲ್. ಇವರೇ ನಾನು ಹೇಳಬೇಕು ಅಂದರೆ ಯು ಹ್ಯಾವ್ ನೋ ಐಡಿಯಾ ಹೌ ಥ್ಯಾಂಕ್ಫುಲ್ ಐ ಆಮ್. ಯು ಹ್ಯಾವ್ ನೋ ಐಡಿಯಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಿ ಎಂಟೈರ್ ಕರ್ನಾಟಕ ಇಂಡಸ್ಟ್ರಿ, ಫ್ಯಾಕಲ್ಟಿ, ನಮ್ಮ ಜನ. ಇಟ್ ಈಸ್ ನಾಟ್ ಈಸಿ. ನಾವು ಸಿನಿಮಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸಿನಿಮಾ ಹೌಸ್ಫುಲ್ ಇಟ್ಕೊಂಡು ಹೋದವನು ನಾನು. 30 ವರ್ಷ ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ನೋ ವರ್ಡ್ ಸರ್. ವೆರಿ ವೆರಿ ಥ್ಯಾಂಕ್ಫುಲ್. ನಾನು ಅದಕ್ಕೆ ಯಾವುದೇ ಒಂದು 30 ವರ್ಷ ಆಯಿತು ಅಂತ ಪಾರ್ಟಿ ಮಾಡಿ ಸಂಭ್ರಮ ಮಾಡಿ ಎಲ್ಲೂ ಹೋಗಿಲ್ಲ ಸರ್. ಆ್ಯಕ್ಚುಲಿ ಮನೇಲಿದ್ದೀನಿ, ಒಬ್ಬೊಬ್ಬರದ್ದು ಆನ್ಸರ್ ಮಾಡ್ಕೊಂಡು ಕೂತಿದ್ದೀನಿ. ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಇವತ್ತಿಗೂ ಒಂದಿಷ್ಟು ಸಿನಿಮಾಗಳು ಮಾಡೋ ಅವಕಾಶ ಸಿಕ್ಕಿದೆ ಅಂದರೆ ಇದನ್ನು ನಾನು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಲ್ಲ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಎವ್ರಿಥಿಂಗ್ ದಟ್ ನೇಚರ್ ಹಸ್ ಗಿಫ್ಟೆಡ್. ಏನಿಲ್ಲ, ಅವರು ನಿಮ್ಮನ್ನು ನೋಡಬೇಕು ಅಂತ ಇದ್ರೆ ಈಗ ಬೇಡ ಅಂತ ಬೆಂಗಳೂರು ಸಿಗ್ತಾರೆ. ಇಲ್ಲ, ಬೇರೆ ಏನೋ ಆಗುತ್ತೆ ಸರ್. ಬಟ್ ನೀವು ಅದನ್ನ ಎಲ್ಲೂ ಹೇಳಿಲ್ಲ, ನಮಗೂ ಗೊತ್ತಾಗಿಲ್ಲ. ಬಟ್ ನೀವು ತುಂಬಾ ಆಕ್ರೋಶ ಭರಿತರ ಆಗಿದ್ರಿ ಆ ಟೈಮ್. ಏನೇನೋ ನಡೆಯುತ್ತೆ, ನನ್ನ ರೂಮಲ್ಲಿ ಏನೋ ನಡೆಯುತ್ತೆ, ನನ್ನ ಬಾತ್ರೂಮಲ್ಲಿ ಏನೋ ನಡೆಯುತ್ತೆ. ಎಲ್ಲದು ಹೇಳ್ತಾ ಕೂರಕ್ಕಾಗುತ್ತೆ. ಈಗ ಏನ್ ಮಾತಾಡ್ಬಲ್ಲೆ. ಪರವಾಗಿಲ್ಲ, ಶೇರ್ ಮಾಡಿ ಸರ್, ನಮ್ ಕ್ಯೂರಿಯಾಸಿಟಿ ಇದೆ. ಏನು ನಿಜವಾಗ್ಲೂ ನಿಮ್ಮನ್ನ ನೋಡ್ಬೇಕು ಅಂದ್ರೆ ನನಗೆ ಇನ್ನೂ ಅವ್ರ ಹೆಸರು ಗೊತ್ತಿಲ್ಲ, ತಿಳ್ಕೊಂಬಿಟ್ಟು ಅವ್ರು ಎಲ್ಲಿಂದಾರೋ ಹೇಳ್ತೀನಿ, ಆಮೇಲೆ ಭೇಟಿ ಮಾಡಿ. ಹೌ ಡು ಐ ಸೇ ಸರ್? ನನಗೆ ಪ್ರತಿದಿನ ಇವತ್ತಿಗೂ ನನ್ನ ಸ್ಕ್ರೀನ್ ಶಾಟ್ ಇರೋದೇ ನಮ್ಮ ತಾಯಿದು. ನಾನು ಅದನ್ನ ನೋಡದೆ ಬೆಳಗ್ಗೆ ಎದ್ದೇಳೋದಿಲ್ಲ, ಅದನ್ನು ನೋಡೋದು ನಾನು. ಆ್ಯಂಡ್ ಐ ಆಲ್ವೇಸ್, ಇವಾಗ ಅಂಬರೀಷ್ ಅಣ್ಣನ ಬಗ್ಗೆ ಇವ್ರೇನು ಹೇಳಿದ್ರು ಅದೇ ಥರ ಹೇಳಬೇಕು. ಐ ಆಲ್ವೇಸ್ ಫೀಲ್ ದಟ್ ಶಿ ಇಸ್ ಆಲ್ವೇಸ್ ದೇರ್ ವಿಶಿಂಗ್. ಸೊ ಕಪ್ ಗೆದ್ದಾಗಲೂ ಆ ಕಪ್ಪು ತೊಗೊಂಡು ಅವ್ರ ಫೋಟೋ ಹತ್ರನೇ ಹೋಗೋದು ಫಸ್ಟು. ಸಿನಿಮಾ ಗೆದ್ದರು ಅವ್ರ ಕಪ್ ಅಲ್ಲೇ ಹೋಗೋದು, ಅಲ್ಲೇ ಮಾತಾಡೋದು ನಾನು. ಅವ್ರದ್ದೊಂದು ಕುರ್ಚಿ ಏನು ಕುತ್ಕೋತಾ ಇತ್ತು ಇವತ್ತು ಹಾಗೆ ಇಟ್ಟಿದ್ದೀನಿ, ಅದ್ರ ಮುಂದೆ ಪೀಠ ಮಾಡೋ ಚಪ್ಪಲ್ ಹಾಗೆ ಇಟ್ಟಿದ್ದೀನಿ. ಐ ಗೋ ಅಂಡ್ ಐ ಸ್ಪೀಕ್ ಟು ದಟ್. ಐ ಸ್ಟಿಲ್ ಫೀಲ್ ಶಿ ಇಸ್ ಅರೌಂಡ್. ಅಫ್ಕೋರ್ಸ್ ಆ 30 years ಕಂಪ್ಲೀಷನ್ ಈ ಕಪ್ಪು ಇನ್ನೊಂದ್ಸತಿ ಅವ್ರು ನೋಡಿದ್ರೆ ಖುಷಿಯಾಗಿರೋದು. ವೆರಿ ಶೋರ್. ಇಲ್ಲ ಮಸಿ, ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಒಂದು ಸಂದರ್ಭ, ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಲಾಡು ಕೊಟ್ಟೆ ಅನ್ಕೊಳ್ಳಿ, ಅರ್ಧ ಲಾಡು ತಿಂದಿರ್ತೀರ. ಪಕ್ಕದ ಕಡೆ ಒಂದು ಮೆಣಸಿನ್ಕಾಯಿ ಕೊಟ್ಟೆ ಅನ್ಕೊಳ್ಳಿ, ಏನು ಮಾಡ್ತೀರಾ? 2 ನಾನೇ ಕೊಟ್ಟಿರೋದು. ಏನು ಮಾಡಬೇಕು? ಇಂಥ ಸಿಹಿಯಾದ ಸಂದರ್ಭದಲ್ಲಿ ಮೆಣಸಿನ್ಕಾಯಿ ಯಾಕೆ? ಈಗ ಅಲ್ಲ, ಒಂದು ಮಾತು ಹೇಳ್ತೀನಿ ಕೇಳಿ. ಬೇಡಮ್ಮ, ಇದು ಒಂದು ಸಂದರ್ಭಕ್ಕೆ ಕರೆದಿದ್ದೀನಿ. ನಿಮ್ಮ ಕ್ಯೂರಿಯಾಸಿಟಿನೂ ನಾವು ಹಿಂಗೆ ತಾಳ್ಮೆ 12 ವರ್ಷ ಕಾದು ಕಪ್ಪಿಗೆ, ನಿಮ್ಮ ಈ ಉತ್ತರಕ್ಕೂ ಸ್ವಲ್ಪ ಕಾಯಿರಿ. ಇನ್ನೊಂದು ವೇದಿಕೆ ಹತ್ತೀನಿ, ಅವತ್ತು ಮಾತಾಡೋಣ. ಇವತ್ತು ಲಾಡು ತಿನ್ನೋ ಟೈಮ್, ಮೆಣಸಿನ್ಕಾಯಿ ಅಲ್ಲ. ಓಕೆ, ಇದು 30 ವರ್ಷದ ಅನುಭವದ ಮಾತು. ನನಗೆ ಭಾಳ ಆಸೆ ಇತ್ತು ಸರ್. ಆ್ಯಕ್ಚುಲಿ ಗೊತ್ತಿಲ್ಲ ಅದು ಮಾಡ್ಬೋದಿತ್ತ ಅಂತ ನಾನು ಅವ್ರಿಗೆ ಕೇಳಿದೆ, 2 ಕಲರ್ ಹಾಕೊಂಡ್ರೆ ಪರವಾಗಿಲ್ವಾ ಅಂತ. ಬಟ್ ಐ ಜಸ್ಟ್ ಫೆಲ್ಟ್ ದಿಸ್ ಟೈಮ್ ಐ ವಾಂಟೆಡ್ ಟು ರೆಪ್ರೆಸೆಂಟ್. ನಾವು ಕರ್ನಾಟಕ ಟೀಮ್ ಇಲ್ದಲೇ ಇರ್ಬೋದು ಸರ್, ಬಟ್ ನಾವು ಆಡ್ತಾ ಇರೋದು ಕರ್ನಾಟಕಕ್ಕೆ ಅಂತ ಅನ್ಕೊಂಡು ಆಡ್ತೀವಿ. ಸೊ ಎರಡು ಗ್ಲೌಸ್ ನಮಗೆ ಭಾಳ ಹೆಲ್ಪ್ ಆಯಿತು. ನನಗೆ ತುಂಬ ಖುಷಿಯಾಗಿ ಹಾಕೊಂಡೆ. ಅವ್ರು ಇವಾಗ ಇನ್ಸೈಡರ್ಸ್ ಅವ್ರು ಏನು ಹೇಳಿದ್ರು ಅದ್ರ ಮೇಲೆ ಅವರಿಗೆ ತುಂಬ ಒಂದು ಬೇಡಿಕೆ ಬರ್ತಾ ಇದೆ. ನಾನು ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಆ ಗ್ಲೌಸ್ನ ನಾನು ತುಂಬ ಪ್ರೆಷಸ್ ಆಗಿ ಇಟ್ಕೊಂಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಸರ್. ಏನು ಹೇಳಿ ನಾನು ಇದ್ರ ಮೇಲೆ ಆ ಥರ ಸ್ಮಾಲ್ ರೆಕಗ್ನಿಷನ್ಸ್ ಅಂತ ನಾವೇ ಹೇಳ್ತೀವಿ, ಅದು ಅವರು ಅಂಥ ದೊಡ್ಡ ವ್ಯಕ್ತಿಗಳಿಂದ ಒಂದು ರೆಕಗ್ನಿಷನ್ ಸಿಗುತ್ತೆ, ನಿಮಗೆ ಗುರುತಿಸ್ತಾರೆ, ಪ್ರಶಂಸಿಸ್ತಾರೆ ಅಂದಾಗ I can just bow my head down to all of them and say I'll continue what I'm doing my best. I don't think we can answer these questions because I don't think I'll just justify with my answers, man. We miss all those who have been a support.
ಈವನ್ ವೆನ್ ದೇ ಆರ್ ನಾಟ್ ವಿತ್ ಅಸ್ ವಿ ಮಿಸ್ ದೆಮ್ ಅ ಲಾಟ್ ಆ್ಯಂಡ್ ಎವ್ರಿ ಟೈಮ್ ವಿ ಮಿಸ್. ಇವತ್ತು ಮಾತಾಡ್ತಾ ಇದ್ವಿ ಅವ್ರ ಬಗ್ಗೆ. ಕೆಲವರು ವಿಕೆಟ್ ಹತ್ರದಿಂದ ಬೌಲಿಂಗ್ ಕೀಪಿಂಗ್ ಮಾಡೋದಕ್ಕೆ ಭಯ ಆಗುತ್ತೆ ಕೆಲವು ಬೌಲರ್ಸ್ ಅಲ್ಲಿ, ಅಂಥದ್ರಲ್ಲಿ ಒಬ್ಬರು ಬೌಲರ್ ದುರ್ಗು ಅಂತ ನಾನು ಹೇಳ್ತಾ ಇದ್ದೆ. ಇವತ್ತು ವಿಕೆಟ್ ಕೀಪಿಂಗ್ ಇಸ್ ನಾಟ್ ಅ ಈಸಿ ಥಿಂಗ್. ಬಟ್ ವಿಷ್ಣು ಅವ್ರಿಗೆ ಹೇಳ್ತಾ ಇದ್ದೆ, ದಯವಿಟ್ಟು ನೆಕ್ಸ್ಟ್ ಟೈಮ್ CCLಯಿಂದ ಒಂದು ಎಂಟೈರ್ ಸೀಸನ್ ಮುಗಿದ್ಮೇಲೆ ಯಾವ್ದಾದ್ರು ಒಂದು ಕೀಪರಿಗೆ ಬೆಸ್ಟ್ ಕೀಪರ್ ಅಂತ ಕೊಡ್ರಪ್ಪ. ಬರೀ ಥ್ಯಾಂಕ್ಲೆಸ್ ಜಾಬು. ಇವ್ರ ವೈಡ್ಗಳು, ಇವ್ರು ಬ್ಯಾಡ್ದಿದ್ದ ಬಾಲ್ಗಳನ್ನ ಹಿಡಿದು ಇವ್ರ ಜೀವನ ಸಪೋರ್ಟ್ ಮಾಡೋದ್ರಲ್ಲಿ ಆಗೋಯ್ತು ನಮ್ಮ ಜೀವನ. ಒಂದು ಸಲ ಬರೀ ಚಪ್ಪಾಳೆ ತಟ್ಟದ್ ನಾವು. JK ಬೆಸ್ಟ್ ಪ್ಲೇಯರ್, ವೆರಿ ಗುಡ್. ಕೃಷ್ಣ ವೆರಿ ಗುಡ್, ವೆರಿ ಗುಡ್. ಇವ್ರು ಹೇಳ್ತಾ ಇದ್ದೀರಲ್ಲ, ಇವರೆಲ್ಲ ಮಕ್ಕಳು ಅಂದ್ರೆ ಸ್ನಾನ ಮಾಡ್ಸಕ್ಕಿರೋದು ನಾವು. ಸ್ನಾನ ಮಾಡ್ಸೋದು ನಾವು, ಬಟ್ಟೆ ಹಾಕೋದು ನಾವು, ಎಲ್ಲ ಮಾಡೋದು ನಾವು. ಇವ್ರು ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋದಂತೆ. ನಾನು ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೆ, ಯಾವ್ದಾದ್ರು ಎಲ್ಲ ಟೀಮಲ್ಲಿ ವಿಕೆಟ್ ಕೀಪರ್ಸ್ ಇದ್ದಾರೆ, ಯಾವ್ದಾದ್ರು ಒಂದು ಸತಿ ಮಾಡಿ ಇಡೀ ಸೀಸನ್ಗೆ. ಬರೀ 12 ವರ್ಷದಿಂದ ಕೀಪ್ ಮಾಡ್ತಾ ಇದ್ದೆ, ಒಂದು ಅವಾರ್ಡ್ ಇಲ್ಲ. ಸುನಿಲ್ ಬಂದಿಲ್ವಾ? ಬಂದಿಲ್ಲ. ಇನ್ನು ನಾನು ಮ್ಯಾನೇಜರ್ ಪೋಸ್ಟ್ ತಗೊಂಡಿಲ್ಲಮ್ಮ. ಅವ್ರು ಯಾವತ್ತು ನನಗೆ ಮ್ಯಾನೇಜರ್ ಕಳಿಸೋದು ಅವ್ರ ಪರ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್.